ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಇಂದು ಲೋಕಾಯುಕ್ತ ಕಚೇರಿನಲ್ಲಿ ಒಂದಿಷ್ಟು ರೈತರ ಜೊತೆಗೆ ಕೆಲವೊಂದು ಸಾಕ್ಷಿಗಳನ್ನು ಕೊಡಲಿಕ್ಕೆ ಬಂದಿದ್ದರು. ಇದೇನು ಅಂದರೆ, ರಾಯಪುರದಲ್ಲಿ ಶಾಸಕ ಅರವಿಂದ್ ಬೆಲ್ಲದವರ MJ ಹೆಕ್ಟರ್ ಶೋರೂಮ್ನಲ್ಲಿ ಹಾದು ಹೋಗುವ ರಸ್ತೆ ಮಾಯ ಆಗಿದೆ ಅಂಥೇಳಿ ಅವರು 21/10/2022ಕ್ಕೆ ಒಂದು ದೂರನ್ನು ನೀಡಿದರು. ನಂತರ ಹೂಡಾದವರು ಈ ಲೋಕ ಮೂಲಕ 7/11/2023ಕ್ಕೆ ನಮಗೆ ಉತ್ತರ ಕೊಟ್ಟಿದ್ದರು. ಆದರೆ ಆ ಉತ್ತರ ನಮಗೆ ಸರಿ ಹೋಗಿಲ್ಲ, ಸಮಂಜಸ ಅನಿಸಿಲ್ಲ. ಹಾಗಾಗಿ ನಾವು 22/1/2026ಕ್ಕೆ ರೈತರ ಮೂಲಕ ಇನ್ನಷ್ಟು ದಾಖಲೆಯನ್ನು ನೀಡಲು ಬಂದಿದ್ವಿ. ಅಂದರೆ ನಮಗೊಂದು ಲೆಟ್ರ್ ಬಂದಿತ್ತು, ನೀವು ಮತ್ತೆ ಏನಾದರೂ ಹೇಳಿಕೆ ಇದ್ದರೆ ಕೊಡಿ ಅಂಥೇಳಿ. ಇವತ್ತು ಬಂದಿದ್ವಿ 27ನೇ ತಾರೀಕು. ಹಾಗೆ ಕೆಲವೊಂದು ದಾಖಲೆಗಳನ್ನು ನೀಡಿದ್ದಾರೆ, ಗರುಡ ನಿಮ್ಗೆ ತೋರಿಸ್ತದೆ. ಜೊತೆಗೆ ಅವ್ರು ಹೇಳೋದು ಈ ರೀತಿ ನೀವು ಕ್ರಮ 29ನೇ ತಾರೀಕಿನವರೆಗೂ ನೀವು ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು CM ಹತ್ರ ಹೋಗ್ತೀವಿ, ಇಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಏನು ಸಮಸ್ಯೆ ಆಗಿತ್ತು? ಏನು 2022ರಿಂದ ಏನು 30, 31, 32 ಸರ್ವೆ ನಂಬರ್ದಾಗ ಏನು ರಸ್ತೆ ಆದೋಗಿತ್ತು. ಏನು ಡೆವಲಪ್ಮೆಂಟ್ ಅಥಾರಿಟಿಯವರು 2001ರಿಂದನೇ ಮಾಡಿದಂಥ ಈ ಸರ್ವೆಯಲ್ಲಿ ಏನು ಲೇಔಟ್ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅದು ಪ್ಲ್ಯಾನ್ನಲ್ಲಿ ಏನು ರಸ್ತೆ ತೋರಿಸಂಥ ರಸ್ತೆನ ಪ್ರೊವಿಷನಲಲ್ಲಿ 2017ರಾಗ ಮತ್ತೇನು ಪ್ರೊವಿಷನಲ್ ಅಂತಂದು ಮಾಡಿ ಏನು ಹೊಸದಾಗಿ ಅನೌನ್ಸ್ ಮಾಡಿದ್ರು. ಆ ಮ್ಯಾಪಲ್ಲಿ ಅದೇನು ರಸ್ತೆ ಏನು 30, 31, 32 ಸರ್ವೆ ನಂಬರ್ದಾಗ ಆದಂಥ ರಸ್ತೆ ಪಕ್ಕದ ರಸ್ತೆ ಅಂತ ತೋರಿಸಿದ್ರು. ಅದು ರಸ್ತೆ ಐತೆ ಅನ್ನೋ ಸಲುವಾಗಿ ಏನೋ ಅಬ್ಜೆಕ್ಷನ್ಸ್ ಹಾಕಕ್ಕೆ ರೈತರಿಗೆ ಅವಕಾಶ ಇತ್ತು. ಆ ರೈತರು 2017ರಲ್ಲಿ ಕರೆದಂಥ ಅಬ್ಜೆಕ್ಷನ್ ಫೈಲ್ ಮಾಡದೆ ಅವರು ನಮ್ಗೆ ರಸ್ತೆ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಸುಮ್ಮಾಗ್ಬಿಟ್ರು. ಏನು ಅವಾಗ ಪ್ರಭಾವಿಗಳು ಇಲ್ಲೇನು ಲ್ಯಾಂಡ್ಗಳನ್ನು ಪ್ರಭಾವಿಗಳು ತೊಗೊಂಡ್ರು, ಅವಾಗ ಅದು ರಸ್ತೆ ಚೇಂಜ್ ಮಾಡಿದ್ರು ಅಂತ ರೈತರಿಗೆ ಗೊತ್ತಾಯ್ತು. ಅವಾಗ ಈ ಏನು ಶೋರೂಮ್ ಖರೀದಿ ಮಾಡಿ 30, 31 ಏನು ಖರೀದಿ ಮಾಡಿ 32 ಶಾಸಕರಾದಂಥ ಅರವಿಂದ್ ಬೆಲ್ಲದವರು ಅದನ್ನು ಖರೀದಿ ಮಾಡ್ತಾರೆ. ಅದು ಖರೀದಿ ಮಾಡಿದ್ಮೇಲೆ ಅದನ್ನ ರಸ್ತೆ ತೆಗೆದು ಪಕ್ಕಕ್ಕೆ ರಸ್ತೆ ಅಂತ ತೋರಿಸ್ತಾರ. ಪಕ್ಕಕ್ಕೆ ರಸ್ತೆ ಐತಿ ಬಿಡು ಅಂತಂದ್ರೆ ರೈತರು ಸಾಕು, ಅವ್ರಿಗೇನು ಬೇಕಾಗಿತ್ತು, ಅಡ್ಡಾಡಕ್ಕೆ ರಸ್ತೆ ಬೇಕಾಗಿತ್ತು, ದೇವಸ್ಥಾನ ಐತಿ, ಮತ್ತು ಮುಂದೆ ಅವರೆಲ್ಲ ರಾಯಪುರ ಮತ್ತು ಸತ್ತೂರು ಸುತ್ತಗಟ್ಟಿಯವರು ಸುತ್ತಮುತ್ತಲ ಜನರು ಹೊಲಗಳೇನಿದ್ವು, ಅವ್ರಿಗೆ ಅಡ್ಡಾಡಕ್ಕೆ ರಸ್ತೆ ಐತಿ, ಮೇನ್ ರೋಡಿಂಗ್ ಕನೆಕ್ಟಿಂಗ್ ಐತಿ ಬಿಡು ಅಂತ ಸುಮಾರು 2017 ಪ್ರೊವಿಷನಲ್ ತೋರಿಸ್ತಾರ. 2021ರಾಗ ಪ್ರೊವಿಷನಲ್ ಫೈನಲ್ ಮಾಡ್ತಾರ. 2017ರ ಫೈನಲ್ ಏನು ಮಾಡಿ ಅವರು ಏನು ಪಬ್ಲಿಷ್ ಮಾಡ್ತಾರ. ಅದರಲ್ಲಿ ಅದು ರಸ್ತೆನ 1.5 ಕಿಲೋಮೀಟರ್ ಸುಮಾರು ಏರ್ಪೋರ್ಟ್ ಕನೆಕ್ಟಿಂಗ್ ರೋಡ್, ಅದು 24 ಮೀಟರ್ ಅಗಲದ್ದು 1.5 ಕಿಲೋಮೀಟರ್ ರಸ್ತೆ ಮಾಯ ಮಾಡಿಬಿಟ್ಟಾರ. ಅದು ರಸ್ತೆ ಮಾಯ ಆಗಿದ್ದು ನಾವು ಪದೇ ಹೋಗಿ ನಾವು ಡೆವಲಪ್ಮೆಂಟ್ ಅಥಾರಿಟಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅವರು ಏನು ಈ ಭಾಗದ ಪ್ರಭಾವಿಗಳ ಮಾತು ಕೇಳಿ ಅವರು ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಕೊಡ್ತಿದ್ದಿಲ್ಲ. ಏನು 2023ರಲ್ಲಿ ಮತ್ತೆ ನನಗೊಂದು ನೋಟಿಸ್ ಕೊಟ್ಟು ಉತ್ತರ ಕೊಡೋ ಥರ ನನಗೆ ಉತ್ತರ ಕೊಡುವಂಥ ಕೆಲಸ ಏನು ಡೆವಲಪ್ಮೆಂಟ್ ಅಥಾರಿಟಿಯವರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮಾಡಿದ್ರು. ಏನು ಅವ್ರು ಕೊಟ್ಟಂಥ ಉತ್ತರ ಸಮಂಜಸ ಇಲ್ಲ ಅಂತಂದ್ರೆ ಮತ್ತೆ ಅವ್ರಿಗೆ ಪ್ರಶ್ನೆ ಕೇಳಿದ್ವಿ. ನೀವು ಕೊಟ್ಟಂಥ ಉತ್ತರ ನಮಗೆ ಸರಿ ಇಲ್ಲ, ಮತ್ತೆ ಇವು ಇಂಥವುಗಳೆಲ್ಲ ತಪ್ಪುಗಳಾಗಿದ್ದಾವು, ರೈತರಿಗೆ ಅನ್ಯಾಯ ಆಗತೈತಿ, ತೊಂದರೆ ಆಗತೈತಿ, ಸರಿ ಮಾಡಿಕೊಡ್ರಿ ಅಂತಂದು ನಾವೇನು ಕೊಟ್ಟಿದ್ವಿ. ಅದನ್ನ ಕೊಟ್ಟಂತ ನಾವು ಡೀಟೇಲ್ಸ್ನ ಮತ್ತೆ ಅವ್ರಿಗೆ 1.5 ವರ್ಷ ಬಿಟ್ಟು ನಮ್ಗೆ 2 ವರ್ಷ ಬಿಟ್ಟು ಈಗ ಇವು ನಮ್ಗೆ ಕರೆದಿದ್ರು. ಪದೇ ಹೋಗಿ ನಾವು ಲೋಕಾಯುಕ್ತರು ಕೂಡ ಪ್ರೆಷರ್ ಮಾಡುವಂಥ ಕೆಲಸ ಮಾಡಿದ್ವಿ. ಈಗ ಲೋಕಾಯುಕ್ತರು ಇದು ಒಂದು ಹಂತಕ್ಕೆ ತೊಗೊಂಡು ಬರುವಂಥ ಕೆಲಸ ಮಾಡಿದಾರೆ. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಏನು ಡೆವಲಪ್ಮೆಂಟ್ ಅಥಾರಿಟಿ ಅವರಿಗೆ ಬಹಳಷ್ಟು ಎಚ್ಚರಿಕೆಯಾಗಿ ಏನು 29ನೇ ತಾರೀಕಿನ ಒಳಗಡೆ ಇವರು ಅನೇಕ ಪ್ರಶ್ನೆಗಳನ್ನು ಕೇಳಿದಾರೆ. ಮತ್ತು ನಮ್ಮ ಕಡೆಯಿಂದನೂ ಕೂಡ ನಾವು ಬೇರೆ ವಿಚಾರಗಳನ್ನು ರೈತರ ಕಡೆಯಿಂದ ಎಲ್ಲ ಇವತ್ತು ಅನೇಕ ಪ್ರಶ್ನೆಗಳನ್ನು ತಗೊಂಡು ಅನೇಕ ಸುತ್ತಮುತ್ತಲಿನ ಏನು ಅವ್ರ ಕಡೆ ಪುರಾವೆಗಳಿದ್ದಾವೆ ರಸ್ತೆ ಐತೆ ಅನ್ನೋ ಸಲುವಾಗಿ ಅವನಷ್ಟು ಪುರಾವೆಗಳನ್ನು ಇವತ್ತು ಕೂಡ ಕಲೆಕ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ರಿಪೋರ್ಟ್ ತಗೊಂಡು ಮತ್ತೆ ಇವತ್ತು ಅವರು ಡೆವಲಪ್ಮೆಂಟ್ ಅಥಾರಿಟಿ ಅವರಿಗೆ ಇನ್ನೊಂದು ನಾವೇನು ಎಕ್ಸ್ಟ್ರಾ ಕೇಳಿವಿ ಅವನು ಕೂಡ ಅದರಲ್ಲಿ ಆ್ಯಡ್ ಮಾಡಿ ಕೇಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಈಗಾಗಲೇ ಅಧಿಕಾರಿಗಳು ಬೇಸತ್ತು ಹೋಗ್ಬಿಟ್ರೆ ಲೋಕಾಯುಕ್ತ ಅಧಿಕಾರಿಗಳು ಪ್ರತಿ ಹಗಲೆಲ್ಲ ಯಾವಾಗ ಹೇಳ್ತಾರೆ ಇವರು ಡೆವಲಪ್ಮೆಂಟ್ ನಗರಾಭಿವೃದ್ಧಿದವರು ಹೋಗ್ತಾರೆ ಒಂದು ಪೇಪರ್ ಬಿಟ್ಟು ಬರುವಂಥ ಕೆಲಸ ಉದ್ದೇಶಪೂರ್ವಕವಾಗಿ ಏನು ಪ್ರೆಷರ್ ಹಾಕುವಂಥ ಏನು ಅವ್ರಿಗೆ ಪ್ರಭಾವಿಗಳದ್ದು ಪ್ರೆಷರ್ ಐತಿ, ಆ ಪ್ರೆಷರ್ಗೆ ಅವ್ರು ಕೆಲಸ ಮಾಡುವಂಥದ್ದು ಮಾಡಕತ್ತಾರ. ಈಗಾಗಲೇ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಬಂದೇವಿ. ನಮ್ಮ ಬರುವಂಥ ದಿವಸದೊಳಗೆ ಇವತ್ತೇನು 29 ತಾರೀಕು ಅವ್ರು ನಮ್ಗೆ ಡೆಡ್ಲೈನ್ ಕೊಟ್ಟಾರ. 29ರೊಳಗೆ ಎಲ್ಲ ನಾವು ಸರಿಯಾಗಿ ಎಲ್ಲ ಅವ್ರ ಕಡೆಯಿಂದ ಉತ್ತರ ಕಲೆಕ್ಟ್ ಮಾಡಿಕೊಂಡು ಸುತ್ತಮುತ್ತಲ ಏನು ಜನರ ಸಮಸ್ಯೆ ಐತಿ ಇದನ್ನೆಲ್ಲ ದಾಖಲಾತಿಗಳನ್ನು ತಗೊಂಡು
ಲೋಕಾಯುಕ್ತರಿಗೆ ಇಲ್ಲಿಂದ ಎಷ್ಟೊತ್ತಿದ್ರು ಅವ್ರು ಮೂವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಾರೆ. ಯಾವುದೇ ಕಾರಣಕ್ಕೂ ಫೆಬ್ರವರಿ 1ನೇ ವಾರದಲ್ಲೇ ಲೋಕಾಯುಕ್ತರ ಮುಂದೆ ಇವೆಲ್ಲ ದಾಖಲೆಗಳು ಅವ್ರ ಮುಂದೆ ಹೋಗಿ ಹಾಜರುಪಡಿಸ್ತಾರ. ಅವ್ರು ಹಾಜರುಪಡಿಸಿದ ಮೇಲೆ ನಮಗೂ ಕೂಡ ಅದು ಹಾಜರುಪಡಿಸಿದಂಥ ಒಂದು ಕಾಪಿಯನ್ನು ಕೊಡ್ತಾರ. ಈಗ ಅವ್ರಿಗೆ ಏನು 29 ಏನು ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನು ರೈತರ ಬಗ್ಗೆ ಏನು ಕೇಳಾಕತ್ತಾರ ಅದ್ರ ಪರವಾಗಿ ನಾವು ಕಳಿಸ್ತೇವಿ ಅನ್ನುವಂಥದ್ದು ಈಗ ಲೋಕಾಯುಕ್ತ ಅಧಿಕಾರಿಗಳು ನಮ್ಗೆ ಈಗ ತಾನೇ ನಮ್ಗೆ ಹೇಳಿಕೊಂಡು ಕಳಿಸಿದಾರ. ಅನೇಕ ಈಗ ಮತ್ತೆ ಇಲ್ಲಿ ಇದು ವೀಕ್ಷಣೆ ಮುಗಿದ್ಮೇಲೆ ಎಲ್ಲ ರೈತರಿಗೂ ಕೂಡ ಅಲ್ಲಿ ಕರೆದಾರ. ಅನೇಕ ರಿಪೋರ್ಟ್ಗಳನ್ನು ರೈತರ ಕಡೆಯಿಂದ ತಗೊಂಡು ಪಂಚನಾಮೆ ಎಲ್ಲ ಮಾಡಿ ವಾಟರ್ ಬೋರ್ಡ್ದವ್ರಿಗೆ ಮಹಾನಗರ ಪಾಲಿಕೆ ಕರೆದು ಇವತ್ತು ಉತ್ತರ ತಗೋತಾರ. ರೈತರು ಫೈನಲ್ ಮಾಡೋಕ್ಕಿಂತ ಮುಂಚೆ ಇವ್ರಿಗೇನು ಪ್ರೊವಿಷನಲ್ನಾಗ ರೋಡ್ ಐತ್ ಅಂತ ತೋರ್ಬಿಟ್ರು. ರೋಡ್ ಐತ್ ಅಂದ್ಮೇಲೆ ಇವ್ರು ಯಾರು ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ. ಇವ್ರು ರೋಡ್ ಐತ್ ಬಿಡು, ಇವ್ರು ಬೇಕಾಗಿದ್ದೇನ ಅವ್ರು ಬೆಲ್ಲದವ್ರ ಕಡೆ ಆಶೆ ಹೋಗಿತ್ತು, ಇಲ್ಲಿ ಕಿಶೋರ್ ಅವ್ರ ಕಡೆ ಆಶೆ ಹೋಗಿತ್ತು, ಅವ್ರು ಬೇಕಾಗಿದ್ದಿಲ್ಲ. ಅವ್ರಿಗೇನ್ ಬೇಕಾಗಿತ್ತು, ರಸ್ತೆ ಬೇಕಾಗಿತ್ತು ಅಷ್ಟೇ. ಅದ್ ರಸ್ತೆ ಇಲ್ಲಿಂದ ತೋರಿಸಿದ್ಮೇಲೆ ಪ್ರೊವಿಷನಲ್ ರಸ್ತೆ ಐತ್ ಬಿಡು ಅಂತಂದು ಇವ್ರು ಯಾರು ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ. ಆಮೇಲೆ ಏನಾಕೈತದ ಅವರು ಫೈನಲ್ ಏನ್ ಕೊಡುವ ಹೊತ್ನ್ಯಾಗ ಫೈನಲ್ನಾಗ ಇದನ್ನ ಅಲ್ಲಿಂದ ಅಲ್ಲಿ ಬಿಟ್ಟ ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ಅಷ್ಟ ರಸ್ತೆನೇ ಇಲ್ಲ ಅರ್ದಂಗ ಅದನ್ನ ಫೈನಲ್ ಮಾಡ್ಬಿಟ್ಟ. ಅದು ಈಗ ರೈತರಿಗೆ ಸಮಸ್ಯೆ ಬಂದ್ಕೊಂತೈತಿ. ಈಗ ಅವ್ರಿಗೆ ಏನಾಗೈತಿ, ಪಾಪ ಇಲ್ಲಿ ಇದ್ರು ಹೊಲಗಳ ಇದ್ರು ಅತಿ ಕಡಿಮೆ ರೇಟ್ಗೆ ಹೋಗುದು. ಈಗ ಇವ್ರಿಗಂತೂ ಏನು ಇವ್ರು 32 ಬಾರ್ 2 ಏನೈತಿ, ಇವ್ರಿಗಂತೂ ರಸ್ತೆನೇ ಇಲ್ಲ. ಈಗ ಅಪ್ಪಂಡ ಬರಾಕ ಹೆಲಿಕಾಪ್ಟರ್ನ ಬರೋಗಿ ಇವ್ರು ಮತ್ತೆ ಒಳಗ ವಾಟರ್ ಲೈನ್ ಒಂದು ಮಹಾನಗರ ಪಾಲಿಕೆದ್ದು ಒಂದು ಕುಡಿ ನೀರಿಂದ ವಾಟರ್ ಬೋರ್ಡ್ ಒಂದು ಲೈನ್ ಹೋಗಿತ್ತು. ಅದ್ ಲೈನ್ ಹೋದಾಗ ಒಂದು ಶೋರೂಮ್ ಒಳಗೆ ಹಾಸೋಗಿತ್ತು. ಅದು ಆಕ್ಚುಲಿ ಇನ್ನು ಕೆಳಗಡೆ ಅಲ್ಲೇ ಇತ್ತದು. ಅಲ್ಲೇ ಇತ್ತು. ಅದನ್ನ ಪ್ರತಿ ಬಾರಿ ಅದು ಹೊಡಿತಿತ್ತು, ತೊಂದರೆ ಆಗ್ತಿತ್ತು, ಜನರಿಗೆ ತೊಂದರೆ. ನಾವು ಕೇಳಕ್ ಹೋದಾಗ ಇಲ್ಲ ಆಕ್ಚುಲಿ ಅವರು ನಮ್ಮ ಡೆವಲಪ್ಮೆಂಟ್ ಇವ್ರಿಗೆ BRTC ದುಡ್ಡು ಗಿಡ್ಡೆಲ್ಲ ಕೊಟ್ಟಿದ್ರು, ಅವ್ರಿಗೆ ಕಾಂಪನ್ಸೇಷನ್ ಎಲ್ಲ ಕೊಟ್ಟಿದ್ರು. ಅಂದ್ರೆ ಅವ್ರು ಎನ್ಕ್ರೋಚ್ ಮಹಾನಗರ ಪಾಲಿಕೆದವ್ರು ಅಕ್ವಾರ್ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನ ಮಾಡ್ಕೊಂತಾರ ಅಂತಂದ್ರೆ ಅದು ಮಹಾನಗರ ಪಾಲಿಕೆದವ್ರದ್ದು ಅವ್ರದ್ದು ತೊಂದರೆ ನಡೆದಿತ್ತು. ಅಂದ್ರೂ ನಮ್ಗೆ ಅದ್ರೊಳಗೆ ನಾವು ಮಾತಾಡಕ್ ಹೋದ್ವಿ. ನಮ್ಗೆ ಏನಾರು ಮಾಡಿ ರಸ್ತೆ ಕೊಡ್ರಿ ಅಂತ ಹೋದಾಗ ಅವರು ಈಗ ವಾಟರ್ ಲೈನ್ ಇಲ್ಲಿ ಹಿಂದಿಂದ ಹಾಕೊಂಡ್ರು. ಯೂಶಲಿ ನಮ್ಗೆ ಯುಟಿಲಿಟೀಸ್ ಯೂಸ್ ಮಾಡ್ತಾರಲ್ಲ, ಏನು ಶಂಬರ್ ಲೈನ್ ಆಯ್ತು, ವಾಟರ್ ಲೈನ್ ಆಯ್ತು, ಇಂಥವೆಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಇವೆಲ್ಲ ಹಾಕಿದಾಗ ಅವು ಮತ್ತೆ ಜನರಿಗೆ ಅಡ್ಡಾಡಕ್ ರಸ್ತೆನೂ ಅಂತ ಅನುಕೂಲ ಆಕೈತಿ ಅಂತಂದು ನಾವು ಇವ್ರಿಗೆ ಪತ್ರ ಕೊಟ್ಟಿವಿ. ಈಗ ರಸ್ತೆ ಒಳಗೆ ಬಂದ್ರೆ ಅಲ್ಲಿ ನೀವು ಅಲ್ಲಿಂದ ಹಿಂಗ್ ತಗೊಂಡ್ ಬಂದ್ ಹಿಂಗ್ ಬಂದ್ರ ಇದು ನೋಡಿದ್ರೆ KMF ಜಾಗ. KMF ಮಾಲಕತ್ವ ಇಲ್ಲ ಅದಕ್ಕೆ. KMF ದವ್ರು ಲೀಸ್ ಹೋಲ್ಡರ್ ಅವರು. ಇದನ್ನೆಲ್ಲ ಇಲ್ಲಿಗೆಲ್ಲ ಮಾಡ್ಕೊಂಡಾರ. ಇದನ್ನ ಶಾಸಕರು ಯಾರ ಕಡೆಯಿಂದ ಲೀಸ್ ತಗೊಂಡಾರ? ಪಶುಸಂಗೋಪನೆ ಇಲಾಖೆ ಸರ್ಕಾರನ ಇದೆ. ಸರ್ಕಾರದ ಇವ್ರು ಲೀಸ್ ತಗೊಂಡು ಮಾಡಾಕತ್ತಾರ. ಅವ್ರಿಗೆ ಹಕ್ಕಿಲ್ಲ ಅಂತಂದ್ರು ಅವ್ರಿಗೆ ರಸ್ತೆ ಮಾಡಕ್ ಕೊಟ್ರು. ಆಯ್ತು, ನಾವ್ ರಸ್ತೆ ಕೊಟ್ರ ಅಂತಂದ್ರೆ ಅಟ್ಲೀಸ್ಟ್ ಅದರ ರೈತರಿಗೆ ಅನುಕೂಲ ಆಕೈತೆ ಅಂದ್ರೆ ಅದು ಇಲ್ಲ. ಹೆಂಗ್ ರಸ್ತೆ ಕೊಟ್ರು ಇಲ್ಲ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ, ಅವಕಾಶ ಇಲ್ಲ ಅನ್ನೋ ಬೋರ್ಡ್ ಹಾಕೊಂಡ್ಬಿಟ್ರು. ಕಂಪೌಂಡ್ ಇದ್ದಿದ್ದಲ್ಲ, ಕಂಪೌಂಡ್ ಕೊಟ್ರು. ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಾಕತ್ತಾರೆ. ಇನ್ನೇನು ಒಂದವ್ರದ್ದು ವಿಚಾರ, ಇಲ್ಲಿ ಇದ್ದವ್ರು ಆಜುಬಾಜು ಆಸ್ತಿ, ಇಲ್ಲಿ ಯಾರ ರಸ್ತೆ ಐತಿ ಶಾಸಕರಿಗೆ ಒಬ್ಬರಿಗೆ ಆಸ್ತಿ ಐತಿ, ರಸ್ತೆ ಐತಿ, ಅವ್ರಿಗೊಬ್ಬರಿಗೆ ಕೊಟ್ಟು ಹೋಗ್ಬೇಕಿನ್ನು ಇಲ್ಲಿ ಅವರೆಲ್ಲ. ಪದೇ ಪದೇ ಇವ್ರಿಗೂ ಪ್ರೆಷರ್ ಹಾಕಿ ಈಗ ಬಾಜು ಗೋಮಾಲ್ ಜಾಗ ಅನುಕೂಲ ಮಾಡ್ಕೊಡ್ತೀವಿ, ಅವ್ರ ಬಾಜು ಜಾಗ ಬಿಟ್ಕೊಡ್ರಿ, ಹಿಂಗೆಲ್ಲ ತೊಂದರೆ ಮಾಡೋದು ಮಾಡಕತ್ತಾರ ರಾಜಕಾರಣ. ಈಗ ಮನಸ್ಸು ಮಾಡಿದ್ರೆ ಈ ಇದ್ರೊಳಗಡೆ ರಸ್ತೆ ತಗೊಳ್ಬಹುದಲ್ಲ, ಫಾರೆಸ್ಟ್ ಸರ್. ಅದು ಆಲ್ರೆಡಿ ಇತ್ತು ಮೊದಲೇ, 100 ವರ್ಷದಿಂದ ರೈತರು ಅದನ್ನೇ ರೋಡ್ ಯೂಸ್ ಮಾಡ್ತಾರೆ. ಅಲ್ಲ, ಯಾಕಂದ್ರೆ ಅದನ್ನ ಕೊಟ್ರ ಅದೆಷ್ಟು ಎಕರೆ ಹೋಗ್ತದೆ ಕಂದಾಯದಲ್ಲಿ ಅವ್ರಿಗೆ ಕೊಡ್ಬೇಕು ಅಂತ ಕೇಳ್ತಾರೆ. ಈಸಿಲಿ ಮ್ಯಾನೇಜ್ ಮಾಡಬಹುದು. ಅಲ್ಲ, ಈಗ ಅವ್ರು ಶಾಸಕರಾಗಿ 16 ಮಾಡ್ಬಿಡ್ಬೇಕಲ್ಲ ಜನರಿಗೆ. ಹೌದಲ್ಲ? ಹೌದು. ಆಮೇಲೆ 100 ವರ್ಷ ಹಳೆ ದೇವಸ್ಥಾನ ಸರ್. ಇದು ನೀರ್ ರೋಡ್ ಕಂಪೌಂಡ್ ತಗೋ, ಈ ಕಡೆ ರೋಡ್ ಎರಡು ಪಕ್ಕದ ಇದು ಫಾರೆಸ್ಟ್ ಸರ್. ಫಾರೆಸ್ಟ್ ಫುಲ್ ಇದರಿಂದ 3 31 ಬಾರ್ 2 31 ಬಾರ್ 1 31 30 30 31 32 3 ಇವ. ಈಗೇನು 30 31 32ರಾಗ ಏನು ಹಾದೋಗಿತ್ತಲ್ಲ ಹಿಂಗ ರಸ್ತೆ, ಇಲ್ಲಿಂದ ಹಿಂಗ್ ಬಂದಿದ್ದಿದೆ 80 ಫೀಟ್ ರೋಡ್, 24 ಮೀಟರ್ ರೋಡ್, ಏರ್ಪೋರ್ಟ್ ಕನೆಕ್ಟಿಂಗ್ ರೋಡ್ ಅಂತ ಮುಂಚೆ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿದೆ 2002ರಿಂದ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.